ನಮಸ್ತೆ ಎಲ್ಲರಿಗೂ, ಸ್ವಸ್ತಿಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮೊಟ್ಟೆ ಬಿರಿಯಾನಿ ಸಿಂಪಲಾಗಿ ಸುಲಭವಾಗಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಪತಂಜಲಿಯವರ ಬಾಸ್ಮತಿ ಅಕ್ಕಿ. ನಾನಿಲ್ಲಿ 2 ಕಪ್ ಬಾಸ್ಮತಿ ಅಕ್ಕಿಯನ್ನು 1-2 ಬಾರಿ ನೀರು ಹಾಕಿ ಚೆನ್ನಾಗಿ ತೊಳೆದುಕೊಂಡು ಅರ್ಧ ಗಂಟೆವರೆಗೆ ನೆನೆಯಲು ಬಿಡಿ. ಒಂದು ಪಾತ್ರೆಗೆ ಮೊಟ್ಟೆ ಮತ್ತು ಉಪ್ಪು ಹಾಕಿ ಬೇಯಲು ಬಿಡಿ. ಮೊಟ್ಟೆ ಬೆಂದ ನಂತರ ಸಿಪ್ಪೆ ಎಲ್ಲ ತೆಗೆದು ಅದಕ್ಕೆ ಚಾಕುವಿನಿಂದ 2-3 ಗೆರೆ ಎಳೆಯಿರಿ. ಈಗ ಒಂದು ಪ್ಯಾನ್ ತೆಗೆದುಕೊಂಡು ಅದಕ್ಕೆ 3 ಚಮಚ ಎಣ್ಣೆ, ಅರ್ಧ ಚಮಚ ಉಪ್ಪು, ಅರ್ಧ ಚಮಚ ಮೆಣಸಿನ ಹುಡಿ, 1/4 ಚಮಚ ಅರಶಿನ ಹಾಕಿ ಚೆನ್ನಾಗಿ ಕಲಿಸಿಕೊಂಡು ಈಗ ಇದಕ್ಕೆ ಬೇಯಿಸಿದ ಮೊಟ್ಟೆಯನ್ನು ಹಾಕಿ ಚೆನ್ನಾಗಿ ತಿರುಗಿಸಿಕೊಳ್ಳಿ. ಸ್ಟವನ್ನು ಸಣ್ಣ ಉರಿಯಲ್ಲಿ ಇಟ್ಟುಕೊಳ್ಳಿ. ಈ ಮಸಾಲದಲ್ಲಿ ಮೊಟ್ಟೆಯನ್ನು ಚೆನ್ನಾಗಿ ಹುರಿಯಿರಿ. ಹೀಗೆಯೇ ಚೆನ್ನಾಗಿ 1-2 ನಿಮಿಷ ಹೀಗೆಯೇ ಕೈಯಾಡಿಸುತ್ತಾ ಹುರಿದುಕೊಳ್ಳಿ. ಈಗ 2 ನಿಮಿಷ ಆಗಿದೆ. ನಂತರ ಇದನ್ನು ಒಂದು ಪ್ಲೇಟಿಗೆ ವರ್ಗಾಯಿಸಿಕೊಳ್ಳಿ. ಬಿರಿಯಾನಿ ಮಸಾಲ ರೆಡಿ ಮಾಡುವ. ಒಂದು ಪ್ಯಾನಿಗೆ 1/4 ಕಪ್ ಎಣ್ಣೆ ಹಾಕಿಕೊಂಡು ಅದಕ್ಕೆ 3 ಲವಂಗ, ಜಾಯಿಪತ್ರೆ, 1 ಸ್ಟಾರ್ ಫ್ಲವರ್, 1 ದಾಲ್ಚೀನಿ ಎಲೆ, 3 ಚಕ್ಕೆ, 2 ಏಲಕ್ಕಿ ಹಾಕಿ ಹುರಿದುಕೊಳ್ಳಿ. ನಂತರ ಇದಕ್ಕೆ 1 ಚಮಚ ಸೋಂಪು, ಅರ್ಧ ಚಮಚ ಜೀರಿಗೆ ಹಾಕಿ ಹುರಿದುಕೊಂಡು ಉದ್ದಕ್ಕೆ ಹೆಚ್ಚಿದ 2 ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಹೀಗೆ ಕೈಯಾಡಿಸುತ್ತೀರಿ. ನೀರುಳ್ಳಿ ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡಿಕೊಳ್ಳಿ. ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಫ್ರೈ ಮಾಡಿದ ನೀರುಳ್ಳಿಯಿಂದ ಸ್ವಲ್ಪ ನೀರುಳ್ಳಿಯನ್ನು ತೆಗೆದಿಡಿ. ಅದೇ ಪ್ಯಾನಿಗೆ 1 ಟೇಬಲ್ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ತಿರುಗಿಸಿಕೊಳ್ಳಿ. ಶುಂಠಿ ಬೆಳ್ಳುಳ್ಳಿಯ ಹಸಿ ವಾಸನೆ ಹೋಗುವವರೆಗೂ ತಿರುಗಿಸಿಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಮಿಶ್ರಣ ನೀರುಳ್ಳಿ ಜೊತೆ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿದ 2 ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಟೊಮೆಟೊ ನೀರುಳ್ಳಿ ಜೊತೆ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯುವವರೆಗೆ ಕೈಯಾಡಿಸುತ್ತೀರಿ. 3-4 ನಿಮಿಷವರೆಗೆ ಹೀಗೆ ಕೈಯಾಡಿಸುತ್ತೀರಿ. ಟೊಮೆಟೊ ಚೆನ್ನಾಗಿ ಬೆಂದ ನಂತರ ಸುತ್ತಲೂ ಎಣ್ಣೆ ಬಿಡುತ್ತಾ ಬರುತ್ತದೆ. ಈಗ ಇದಕ್ಕೆ 1 ಕಪ್ ಮೊಸರು ಸೇರಿಸಿ ಚೆನ್ನಾಗಿ ತಿರುಗಿಸಿಕೊಳ್ಳಿ. ಸ್ಟವನ್ನು ಸಣ್ಣ ಉರಿಯಲ್ಲಿಟ್ಟು ಮೊಸರು ಮಿಶ್ರಣವನ್ನು ಚೆನ್ನಾಗಿ ಬೇಯಿಸಿಕೊಳ್ಳಿ. ಈ ಮಸಾಲ ಈಗ ಎಣ್ಣೆ ಬಿಟ್ಟುಕೊಂಡು ಬಂದಿದೆ ನೋಡಿ, ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ. ಈಗ ಇದಕ್ಕೆ 1 ಚಮಚ ಮೆಣಸಿನ ಹುಡಿ, ಅರ್ಧ ಚಮಚ ಅರಶಿನ ಹುಡಿ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಚೆನ್ನಾಗಿ ತಿರುಗಿಸಿಕೊಳ್ಳಿ. ಮಸಾಲ ಈಗ ಚೆನ್ನಾಗಿ ಬೆಂದಿದೆ. ಇದಕ್ಕೆ 4 ಕಪ್ ನೀರು ಸೇರಿಸಿ ಚೆನ್ನಾಗಿ ಕುದಿಯಲು ಬಿಡಿ. ನೀರೀಗ ಕುದಿಯಲು ಶುರುವಾಗಿದೆ. ಈಗ ಇದಕ್ಕೆ ತೊಳೆದ ಬಾಸ್ಮತಿ ಅಕ್ಕಿಯನ್ನು ಹಾಕಿ ಒಂದು ಸಲ ತಿರುಗಿಸಿ ಉಪ್ಪು ಸರಿಯಾಗಿದೆ ಎಂದು ನೋಡಿಕೊಂಡು ಕುದಿಯಲು ಬಿಡಿ. ಈಗ ಕುದೀತಾ ಇದೆ. ಇದಕ್ಕೆ ಬೇಯಿಸಿದ ಮೊಟ್ಟೆಯನ್ನು ಹಾಕಿಕೊಂಡು
ಅರ್ಧ ಚಮಚ ಗರಂ ಮಸಾಲ ಹುಡಿ, ಅರ್ಧ ಚಮಚ ಕಾಳು ಮೆಣಸಿನ ಪುಡಿ ಹಾಕಿ ತಿರುಗಿಸಿಕೊಂಡು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಉದುರಿಸಿ, ಉದ್ದಗೆ ಸೀಳಿದ 2 ಹಸಿಮೆಣಸು ಹಾಕಿ ಇದರ ಮೇಲೆ ಫ್ರೈ ಮಾಡಿಟ್ಟ ನೀರುಳ್ಳಿಯನ್ನು ಉದುರಿಸಿ, ಈಗ ಮುಚ್ಚಳ ಮುಚ್ಚಿ 10 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿ. ಹತ್ತು ನಿಮಿಷ ಆಗಿದೆ. ಈಗ ಅನ್ನ ಚೆನ್ನಾಗಿ ಬೆಂದಿದೆ. ಒಂದು ಸಲ ಮೆಲ್ಲಗೆ ತಿರುಗಿಸಿಕೊಳ್ಳಿ. ಬಿಸಿ ಬಿಸಿ ಮೊಟ್ಟೆ ಬಿರಿಯಾನಿ ಈಗ ತಿನ್ನಲು ರೆಡಿಯಾಗಿದೆ. ಈ ವಿಡಿಯೋವನ್ನು ಮೊದಲ ಬಾರಿಗೆ ನೀವು ನೋಡುತ್ತಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತದೆ.